ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕಾಫಿ ನಾಡಿನಲ್ಲಿ ರಾತ್ರಿಯ ವೇಳೆ ಕಾರ್ಗಳಲ್ಲಿ ಗೋವುಗಳನ್ನ ಕಳ್ಳತನ ಮಾಡುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇನೋವಾ ಕಾರ್ನಲ್ಲಿ ಗೋವನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದವರನ್ನ ಸಿನಿಮೆಯ ಶೈಲಿಯಲ್ಲಿ ಕಳಶ ಪೊಲೀಸರು ಚೇಜಿಂಗ್ ಮಾಡಿದ್ದಾರೆ. ಕಳಸದಿಂದ ಹೊರನಾಡು ಮಾರ್ಗದಲ್ಲಿ ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಿಸುತ್ತಿದ್ದ ಇನೋವಾ ಕಾರನ್ನ ಗಮನಿಸಿದ ಕಳಸ ಪೊಲೀಸರು ತಕ್ಷಣವೇ ಬೆನ್ನಟ್ಟಿದ್ದಾರೆ. ಪೊಲೀಸರು ಬೆನ್ನಟ್ಟುತ್ತಿರುವುದನ್ನ ಕಂಡು ದಿಗಿಲುಗೊಂಡ ದನಗಳ್ಳರು ಸಿಕ್ಕಿ ಬೀಳುವ ಭಯದಿಂದ ತಮ್ಮ ಕಾರನ್ನ ಅತಿ ವೇಗವಾಗಿ ಚಲಾಯಿಸಿ ರಸ್ತೆ ಬದಿಯ ತೋಟವೊಂದಕ್ಕೆ ನುಗ್ಗಿದ್ದಾರೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ದನಗಳ್ಳರು ಕಾರನ್ನ ತೋಟದಲ್ಲೇ ಬಿಟ್ಟು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಕಾರನ್ನ ಪರಿಶೀಲಿಸಿದಾಗ ಅದರಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವು ಪತ್ತೆಯಾಗಿದ್ದು ಅದನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಸದ್ಯ ಪೊಲೀಸರು ಕೃತ್ಯಕ್ಕೆ ಬಳಸಿದ ಇನೋವಾ ಕಾರು ಹಾಗೂ ಗೋವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ರಕ್ಷಿಸಲಾದ ಹಸುವನ್ನ ಸದ್ಯಕ್ಕೆ ಕಳಸ ಪೊಲೀಸ್ ಠಾಣೆಯ ಆವರಣದಲ್ಲೇ ಕಟ್ಟಿ ಘೋಷಿಸಲಾಗಿದೆ. ತಪ್ಪಿಸಿಕೊಂಡು ಓಡಿ ಹೋಗಿರುವ ಆರೋಪಿಗಳ ಪತ್ತೆಗಾಗಿ ಜಾಲ ಬೀಸಲಾಗಿದ್ದು, ಈ ಕುರಿತು ಕಳಸ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆದಿದೆ. ಕಳೆದ 2 ದಿನಗಳ ಹಿಂದೆಯಷ್ಟೇ ಕೊಪ್ಪ ತಾಲೂಕಿನಲ್ಲೂ ಇದೇ ಮಾದರಿಯಲ್ಲಿ ಇನೋವಾ ಕಾರಿನಲ್ಲಿ ಹಸುಗಳನ್ನ ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದವರ ಮೇಲೆ ಪೊಲೀಸರು ದಾಳಿ ನಡೆಸಿ ಗೋವುಗಳನ್ನ ವಶಕ್ಕೆ ಪಡೆದಿದ್ರು. ಮಲೆನಾಡಿನಲ್ಲಿ ಪದೇ ಪದೇ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಪೊಲೀಸರು ಗೋಕಳ್ಳರಿಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು. ಅದು ಬರುತ್ತೆ ಸಮಾಚಾರ ಇಂದುಪುರ ದೀಪಿಂದ 3-4 ಕತ್ತಿಗೆ ಇಟ್ಕೊಂಡು ಬಾರಿ ಬೇಂದು ಒಬ್ಬರು